ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಗಣಪತಿ ದೇವಾಲಯಕ್ಕೆ ಬೆಂಗಳೂರಿನ ಉದ್ಯಮಿ ಶ್ರೀಮತಿ ವಿದ್ಯಾ ಮಂಜುನಾಥ್ ದಂಪತಿಗಳು ಬೆಳ್ಳಿಯ ವರಗಣಪತಿ ಮೂರ್ತಿಯನ್ನು ನೀಡಿದ್ದಾರೆ. ಸಿದ್ದಾಪುರದಲ್ಲಿ ನೂತನವಾಗಿ ಆರಂಭಿಸಿರುವ ಶಾ ನ್ಯೂ ಫಿಟ್ನೆಸ್ ಜಿಮ್ ಸೆಂಟರ್ನ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ವಿಜು ಸುಬ್ರಹ್ಮಣಿ ಉದ್ಘಾಟಿಸಿದರು. ಕೆಆರ್ಪೇಟೆ ಪಟ್ಟಣದ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಾಲಯದಲ್ಲಿ ದೇವಿಯ ಅಡ್ಡಪಲ್ಲಕ್ಕಿ ಉತ್ಸವ ಶ್ರದ್ಧಾ ಭಕ್ತಿಯಿಂದ ನಡೆಯಿತು. ಕಿಡ್ಸ್ ವರ್ಲ್ಡ್ ಪ್ಲೇ ಹೋಮ್ 2024-25ನೇ ಸಾಲಿನ ದಾಖಲಾತಿ ಆರಂಭವಾಗಿದೆ. 2 ವರ್ಷದಿಂದ 5 ವರ್ಷದೊಳಗಿನ ಮಕ್ಕಳನ್ನ ಇಲ್ಲಿ ಸೇರಿಸಬಹುದಾಗಿದ್ದು ಎಲ್ಲ ಸೌಲಭ್ಯಗಳನ್ನ ಒಳಗೊಂಡಿದೆ. ಸಮಯ ಬೆಳಿಗ್ಗೆ 9:30ರಿಂದ ಮಧ್ಯಾಹ್ನ 3:30ರವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೋಮೇಶ್ವರ ದೇವಾಲಯದ ರಸ್ತೆ 4ನೇ ಬ್ಲಾಕ್, ಬಸವೇಶ್ವರ ಟ್ರೇಡರ್ಸ್ ಎದುರು, ಕುಶಾಲನಗರ. ಮೊಬೈಲ್ ಸಂಖ್ಯೆ 9538412301. ಕುಶಾಲನಗರ ಪಟ್ಟಣದ ಗಣಪತಿ ದೇವಾಲಯಕ್ಕೆ ಬೆಂಗಳೂರಿನ ಉದ್ಯಮಿ ಶ್ರೀಮತಿ ವಿದ್ಯಾ ಮಂಜುನಾಥ್ ದಂಪತಿಗಳು ಬೆಳ್ಳಿಯ ವರಗಣಪತಿ ಕವಚವನ್ನು ನೀಡಿದ್ದಾರೆ. ಕುಶಾಲನಗರ ತಾಲೂಕಿನ ಪಟ್ಟಣದ ಹೃದಯ ಭಾಗದಲ್ಲಿರುವ 800 ವರ್ಷಗಳ ಇತಿಹಾಸ ಹೊಂದಿರುವ ಶ್ರೀ ಮಹಾಗಣಪತಿ ದೇವಾಲಯದಲ್ಲಿ ಬೆಳಗಿನಿಂದ ವಿಶೇಷ ಪೂಜಾ ಕಾರ್ಯಕ್ರಮಗಳು ಹಾಗೂ ಹೋಮಗಳು ನೆರವೇರಿದವು. ಮೂಲತಃ ಬೆಂಗಳೂರಿನ ಅಮೆರಿಕ ಸಂಸ್ಥಾನದಲ್ಲಿ ಉದ್ಯಮಿ ಆಗಿರುವ ಶ್ರೀಮತಿ ವಿದ್ಯಾ ಮಂಜುನಾಥ್ ದಂಪತಿಗಳು 3 ಲಕ್ಷ ರೂಪಾಯಿ ಬೆಲೆ ಬಾಳುವ ಬೆಳ್ಳಿಯ ವರಗಣಪತಿ ಮೂರ್ತಿಯ ಕವಚವನ್ನು ದೇವಾಲಯಕ್ಕೆ ನೀಡಿದರು. ಇದರ ಅಂಗವಾಗಿ ದೇವಾಲಯದ ಪ್ರಧಾನ ಅರ್ಚಕರಾದ ಆರ್.ಕೆ. ನಾಗೇಂದ್ರ ಬಾಬುರವರ ಸಮ್ಮುಖದಲ್ಲಿ ಬೆಳ್ಳಿಯ ಕವಚಕ್ಕೆ ಪೂಜೆ ಹೋಮಗಳು ನೆರವೇರಿಸಿ ನಂತರ ಗಣಪನ ಮೂರ್ತಿಗೆ ಬೆಳ್ಳಿಯ ವರಗಣಪತಿಯ ಕವಚವನ್ನ ಧರಿಸಿ ಸುಗಂಧ ಪುಷ್ಪಗಳಿಂದ ಸುಂದರ ರೀತಿಯಲ್ಲಿ ಅಲಂಕಾರವನ್ನ ಮಾಡಲಾಗಿತ್ತು. ಅರ್ಚಕರು ಗಣಪತಿಗೆ ವೇದ ಮಂತ್ರಗಳನ್ನು ಜಪಿಸಿ ಮಹಾ ಮಂಗಳಾರತಿಯನ್ನ ಮಾಡಿದರು. ಅಧಿಕ ಸಂಖ್ಯೆಯಲ್ಲಿ ನೆರವೇರಿದ ಭಕ್ತಾದಿಗಳು ಗಣಪನ ದರ್ಶನವನ್ನ ಮಾಡಿ ಕಣ್ತುಂಬಿಕೊಂಡು ಪಾವನರಾದರು. ನೆರವೇರಿದ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ಮಂಗಳಾರತಿಯನ್ನ ವಿತರಿಸಿದರು. ಮೂಲ ವಿಗ್ರಹ ಮಾತ್ರ ಇದ್ದಿದ್ದು ಅದಕ್ಕೆ ಪೂಜೆ ನಡೀತಾ ಬರ್ತಾ ಇತ್ತು. ಬಹುಶಃ ಕಾಲಕ್ರಮೇಣ ಅಭಿವೃದ್ಧಿ ಆಗ್ತಾ ಬಂತು. ಅಭಿವೃದ್ಧಿ ದೇವರಲ್ಲಿ ಶಕ್ತಿ ತುಂಬಬೇಕಾದ್ರೆ ಅಲ್ಲಿರ್ತಕ್ಕಂಥ ಅರ್ಚಕ ವೃಂದದವ್ರು ಏನಿದೆ ಅವರ ಕೊಡುಗೆ ಅಪಾರವಾಗಿದೆ. ಇವತ್ತು ದೇವರಲ್ಲಿ ಶಕ್ತಿ ಇದೆ, ದೇವರನ್ನು ಇಟ್ಬಿಟ್ರೆ ಅದು ಆಗಲ್ಲ. ಭಕ್ತಿ ಬರಬೇಕಾದ್ರೆ ಅಲ್ಲಿರ್ತಕ್ಕಂಥ ವಿಧಿವತ್ತಾಗಿ ನಡೆಸಬೇಕಾದಂಥ ಪೂಜೆ ಪುನಸ್ಕಾರಗಳು ನಡೆದರೆ ಮಾತ್ರ ಶಕ್ತಿ ಇರುತ್ತೆ. ಆ ರೀತಿ ನಾಗೇಂದ್ರ ಬಾಬು ಅವರ ತಂದೆ ಕಾಶಿಪತಿಯವರ ಕಾಲದಲ್ಲೂ ನಾನು ನೋಡಿದ್ದೇನೆ. ಅವ್ರ ತಾತ ಸುಭಾವಗಾಂಧಿಯವರ ಕಾಲದಲ್ಲೂ ಸಮೇತ ಹುಡುಗನಾಗಿರ್ಬೇಕಾದ್ರೆ ನಾನು ನೋಡಿದ್ದೇನೆ. ಅವ್ರ ಸೇವೆ ಅಪಾರವಾದದ್ದು. ಬಹುಶಃ ಒಬ್ಬ ಬಾಲಕನಾಗಿರ್ಬೇಕಾದ್ರೆ ಅವರು ಇನ್ನೂ ಇದು ಆಗಿರಲಿಲ್ಲ, ಒಬ್ಬನೇನೋ ಆಗದೆ ಇರೋ ಸಮಯದಲ್ಲಿ ದೇವಸ್ಥಾನಕ್ಕೆ ಕಾಲಿಟ್ಟು ಅವರಿಗೆ ಇತ್ತೀಚಿನ ಅಲಂಕಾರಗಳು ಅದರ ಬಗ್ಗೆ ಆದಷ್ಟು ಮಾಹಿತಿ, ಆಸಕ್ತಿ, ದೇವರ ಭಕ್ತಿ ಇದ್ದಿದ್ದರಿಂದ ಈ ಮಟ್ಟಕ್ಕೆ ಬೆಳೆದಿದೆ. ಬಹುಶಃ ಯಾರು ಯೋಚನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಕುಶಾಲನಗರದಲ್ಲಿ ಇರ್ತಕ್ಕಂಥ 70-80 ವರ್ಷದ ಹಿಂದಿನೊಬ್ಬರು ಗೊತ್ತಿದೆ ಯಾವ ರೀತಿ ಇತ್ತು ಅಂತ. ಮತ್ತು ದೇವರ ಅನುಗ್ರಹ ಊರಿನವರ ಒಂದು ಭಕ್ತಿಯ ಕಾಣಿಕೆಯಾಗಿ ಬಂದಿದೆ. ಬಹುಶಃ ಅದಕ್ಕೆ ರಜತ ಕವಚಗಳನ್ನು ಏನು ಕೊಡಿಸ್ಬೇಕು ಅನ್ನೋದು ಅವರ ಆಸೆ ಏನಿತ್ತು. ನಾವೇನು ಅದ್ರ ಬಗ್ಗೆ ಯೋಚನೆ ಆಗಲಿಲ್ಲ. 44 ವರ್ಷಗಳ ಸುದೀರ್ಘ ಸೇವೆ ಮಾಡಿದಾಗ ನನಗಂತಿಂತ ಅಲಂಕಾರ ಮಾಡಿ ಗಣಪತಿಗೆ ಅಷ್ಟು ಮಾತ್ರ ಸಾಕು ಅಂತ ಆಯಿತು. ಇಲ್ಲ, ಗಣಪತಿಗೆ ಬೇಕಾದಂಥ ಕಾಲಕ್ಕೆ ಸರಿಯಾಗಿ ಬದಲಾವಣೆ ಆಗಬೇಕಾದ್ದು ಕರ್ತವ್ಯ. ಮತ್ತು ಜನಗಳ ಆಕರ್ಷಣೆ ಆಗಬೇಕು, ದೇವರ ಶಕ್ತಿ ಬರಬೇಕು, ಭಕ್ತಿ ಬರಬೇಕು ಅಂತಂದರೆ ಅದು ಸಮೇತ ರಜತ ಮತ್ತು ಇನ್ನೂ ಚಿನ್ನದ ಕವಚಗಳನ್ನು ಮಾಡುವಂಥ ದಿನ ಬರಲಿ ಅಂತ ಹಾರೈಸುತ್ತಾ ಇವತ್ತೇನು ಅವರ ಸದಸ್ಯರಾದಂಥವರು ಇವತ್ತು ಕಾಣಿಕೆಯಾಗಿ 12ನೇ ರಜತ ಕವಚವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಇನ್ನೂ ಅವರು ಹೇಳಿದ ಹಾಗೆ ಅವರ ಪ್ರಯತ್ನ ಹೊರಟು ಆಡಳಿತ ಮಂಡಳಿಯವರು ನಾವು ಯಾರನ್ನೂ ಏನೂ ಕೇಳ್ತಾ ಇಲ್ಲ. ಅದು ಪ್ರಧಾನ ಅರ್ಚಕರಾದಂಥ ನಾಗೇಂದ್ರ ಬಾಬು ಅವರ ಕೊಡುಗೆ. ಇನ್ನೂ ಅವ್ರದ್ದು ಯಾವುದು 32 ಕವಚಗಳೇನಿದೆ ಅದಕ್ಕಿಂತ ಹೆಚ್ಚಾಗಿ ಅವರ ಯೋಜನೆ ಏನಿದೆ ತುಂಬ ಹಳೆ ಕಾಲದ ಯೋಜನೆ. ಅವರು ಯುವಕರಾಗಿದ್ದಾಗಲಿಂದ ದೇವಸ್ಥಾನ
ಇನ್ನೂ ದೊಡ್ಡದಾಗಿ ಮಾಡಬೇಕು. ಕೊಡಗಿನಲ್ಲಿ ಅತ್ಯಂತ ಪ್ರಮುಖವಾದ ದೇವಸ್ಥಾನ ಆಗಬೇಕು ಅನ್ನೋ ಕಲ್ಪನೆ ಏನಿದೆ ಅದು ಸಾಕಾರ ಆಗಬೇಕು. ಇವತ್ತೇನು ಬಜೆಟ್ ಕೊಟ್ಟಿದ್ದಾರೆ ಅವರ ಶಿಕ್ಷಕರಿಗೂ ಅವರ ಮಾಲಿನಿ ಅವರಿಗೂ ಅವರ ಕುಟುಂಬ ಅವರಿಗೂ ದೇವರಿಗೂ ಎಲ್ಲ ಆರೋಗ್ಯ ಐಶ್ವರ್ಯ ಸಂಪತ್ತನ್ನು ನೀಡಲಿ ಅಂತ ಹಾರೈಸುತ್ತಾ ಈ ದೇವಸ್ಥಾನ ಸುಮಾರು 400 ವರ್ಷಗಳ ಇತಿಹಾಸ ಹೊಂದಿರತಕ್ಕಂಥ ದೇವಸ್ಥಾನ. ಕ್ಷೇತ್ರದ ಅಧಿದೇವತೆಯಾಗಿ ಪೂರ್ವಾಭಿಮುಖವಾಗಿ ಇರ್ತಕ್ಕಂಥ ಒಂದು ಪ್ರಧಾನ ದೇವತೆ ಅಂತ ಹೇಳಿದ್ರೆ ಗಣಪತಿ ಎಲ್ಲೂ ಕೂಡ ಇಲ್ಲ. ಈ ಬಿಟ್ಟರೆ ಬಹುಶಃ ನಾನು ಕೇಳಿದ ಹಾಗೆ ರಾಜಸ್ಥಾನದಲ್ಲಿ ಮಾತ್ರ ಇದೆ. ಒಂದು ಊರಿಗೆ ಎಲ್ಲ ಗಣಪತಿ ದೇವಸ್ಥಾನ ಇರುತ್ತೆ, ಅಧಿದೇವನಾಗಿರ್ತಕ್ಕಂಥ ಒಂದು ದೇವಸ್ಥಾನ ಗಣಪತಿ ಪ್ರಾಯಶಃ ಈ ಭಾಗಕ್ಕೆ ಕುಶಾಲನಗರದಲ್ಲಿ ಮಾತ್ರ ಇರ್ತಕ್ಕಂಥದ್ದು. ಹಾಗಾಗಿ 1958ನೇ ಇಸ್ವಿನಲ್ಲೂ ಕೂಡ ಹರಕೆ ಮಾಡಿಕೊಂಡಂಥ ಸಂದರ್ಭಕ್ಕೆ ಪೂರ್ವಕ್ಕೆ ಅಭಿಮುಖವಾಗಿರೋ ಗಣಪತಿಗೆ ಕೊಡಬೇಕು ಅಂತೇಳಿ 58ನೇ ಇಸ್ವಿನ ಒಂದು ಕಿರೀಟನ ಕಮಲಾಪುರದವ್ರು ಕೊಟ್ಟಿದ್ದಾರೆ. ಅದು ಈಗಲೂ ಕೂಡ ನಾವು ಹಾಕ್ತೇವೆ ಗಣಪತಿ ದೇವರಿಗೆ. ಈ ರೀತಿ ಗಣಪತಿ ಪ್ರತಿಯೊಬ್ಬರಿಗೂ ಕೂಡ ಆಶೀರ್ವಾದ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನನ್ನ ತಂದೆ ದಿವಂಗತ RS ಕಾಶೀಪತಿರು ಹೋದ ನಂತರ ಈ ಒಂದು ಮಹಾ ಆಡಳಿತ ಮಂಡಳಿ ಅದರ ಜವಾಬ್ದಾರಿ ಬಾಬು ನಿಮ್ಮ ಅನುವಂಶಿಕವಾಗಿ ಬಂದಿರತಕ್ಕಂಥದ್ದು ನಡೆಸ್ಕೊಂಡು ಹೋಗಬೇಕು ಅಂತ ಹೇಳಿ ಕೇಳ್ಕೊಂಡಂಥ ಸಂದರ್ಭಕ್ಕೆ ಪ್ರಾಯಶಃ ನಾನು ಯಾವ ಮಟ್ಟಿಗಿನ ಒಂದು ಜವಾಬ್ದಾರಿ ನಿರ್ವಹಿಸ್ತೀನಿ ಅಂತ ಹೇಳುವಂಥದ್ದು ನನಗೆ ಯಾವತ್ತಿನ ದಿವಸಕ್ಕೆ ಇರಲಿಲ್ಲ. ಆದರೂ ಕೂಡ ನಾನು ಗಣಪತಿ ದೇವರ ಸೇವೆಯನ್ನು ಮಾಡ್ತೀನಿ ಸರ್, ನನಗೆ ಯಾವುದೂ ಇದಕ್ಕೆ ಅಪೇಕ್ಷೆ ಇಲ್ಲ, ಗಣಪತಿ ದೇವ್ರ ಸೇವೆ ಕೊಡಿ ಅಂತ ಹೇಳಿ ಕೇಳ್ಕೊಂಡಂಥ ಸಂದರ್ಭಕ್ಕೆ ನಮ್ಮ ಅಧ್ಯಕ್ಷರಾದ ವಸಂತ್ ಕುಮಾರ್ ಅವರು ತುಂಬ ಹೃದಯದಿಂದ ಬಾಬು ನೀವು ಅವತ್ತಿಂದನೂ ಸಣ್ಣ ವಯಸ್ಸಿಂದನೂ ನೋಡ್ಕೊಂಡು ಬರ್ತಾ ಇದ್ದೀನಿ, ನೀವು ಸೇವೆ ಮಾಡ್ತಾ ಇದ್ದೀರಿ, ಮುಂದುವರ್ಸ್ಕೊಂಡು ಹೋಗಿ ಅಂತ ಹೇಳಿ ಅವರು ನನಗೆ ಅನುಗ್ರಹ ಮಾಡಿ ಆಶೀರ್ವಾದ ಮಾಡಿ ಒಂದು ಪ್ರಧಾನ ಅರ್ಚಕ ಸ್ಥಾನವನ್ನು ಕೊಟ್ಟಂಥ ಸಂದರ್ಭಕ್ಕೆ ನಾನು ಈ ದೇವಸ್ಥಾನಕ್ಕೆ ಏನಾದರೂ ಒಂದು ಸೇವೆ ಮಾಡಬೇಕು ಅಂತ ಹೇಳಿ ಒಂದು ಸಂಕಲ್ಪ ಮಾಡಿದ್ದೆ. ಮೊದಲ ಪುರಾಣದಲ್ಲಿ ಇರ್ತಕ್ಕಂಥ ಒಂದು 32 ಅವತಾರದ ಗಣಪತಿಯನ್ನು ನಾನು ಮಾಡಬೇಕು ಅಂತ ಹೇಳಿ ಸಂಕಲ್ಪ ಮಾಡಿ ಆ ಪ್ರಕಾರ ಕುಶಾಲನಗರದ ಎಲ್ಲ ಸ್ನೇಹಿತರು ಮತ್ತು ಗಣಪತಿ ದೇವರ ಭಕ್ತರು ಅದಕ್ಕೆ ಹೋಗೊಟ್ಟು ಇವತ್ತು 12ನೇ ಅವತಾರ ಹೊರಗಣಪತಿ ಅವತಾರ ಬಂದಿದೆ. ಈಗಾಗಲೇ ಇನ್ನೂ 20 ಅವತಾರಕ್ಕೆ ಇನ್ನೂ 8 ಅವತಾರ ಈಗಾಗಲೇ ನಾನು ಕೊಡ್ತೀನಿ ಅಂತ ಕೇಳಿ ಬಂದಿದ್ದಾರೆ. ಇನ್ನು 12ಕ್ಕೆ ನಾನು ಸಿದ್ಧ ಆಗಬೇಕು. ಗಣಪತಿ ದೇವರು ಯಾವ ಥರ ಮಾಡ್ತಾನೆ ಅಂತ ಗೊತ್ತಿಲ್ಲ. ನಿಮ್ಮೆಲ್ಲರ ಸಹಕಾರ ಮತ್ತು ಭಕ್ತಿ ಇದೇ ರೀತಿ ಮಹಾಗಣಪತಿ ದೇವರ ಮೇಲೆ ಇರಲಿ ಮತ್ತು ಮಹಾಗಣಪತಿ ಆಡಳಿತ ಮಂಡಳಿಗೂ ಕೂಡ ಈ ಸೇವೆ ಮಾಡ್ತಕ್ಕಂಥ ಶಕ್ತಿ ಕೊಡಲಿ. ಮತ್ತು ದಾನಿಗಳಾದ ನನ್ನ ಸಿಸ್ಟರ್ ಇಲ್ಲ, ಅವರು ಅಮೆರಿಕಾದಲ್ಲಿದ್ದಾರೆ, ವಿದ್ಯಾ ಮತ್ತು ಮಂಜುನಾಥ್ ಅಂತೇಳಿ ಅವರು ಇಂಜಿನಿಯರ್ ಇದ್ದಾರೆ. ಸೊ ಅವರು ನಾನು ಈ ಒಂದು ಸಂಕಲ್ಪ ಮಾಡಿದಂಥ ಸಂದರ್ಭ ನಾವು ಒಂದು ಕೊಡ್ತೀವಿ ಅಂತ ಹೇಳಿದರು. ಹಾಗೆ ಸಂತೋಷ ಅಂತೇಳಿ ಇವತ್ತು ಅದನ್ನು 2 ವರ್ಷದ ಹಿಂದಿನ ಸಂಕಲ್ಪ ಇವತ್ತು ನೆರವೇರಿಸಿಕೊಟ್ಟಿದ್ದಾರೆ. ಅವ್ರಿಗೂ ಅವ್ರ ಕುಟುಂಬಕ್ಕೂ ಆಯುರಾರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ. ಅದೇ ರೀತಿ ಮಹಾಗಣಪತಿ ದೇವರು ನಮ್ಮ ಆಡಳಿತ ಮಂಡಳಿಗೆ ಒಂದು ಸುಸಜ್ಜಿತವಾದಂಥ ಒಂದು ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ HM ಕೋಟಿ, ಕುಶಾಲನಗರ. ನಾಪಕ್ಲುವಿನ ಕೊಡುವ ಸಮಾಜದಲ್ಲಿ ಬಿಲ್ಲವ ಸಮಾಜದ ವಾರ್ಷಿಕ ಮಹೋತ್ಸವ ಸಭೆ ನಡೆಯಿತು. ಬಿಲ್ಲವ ಸಮಾಜದ ಸ್ಥಾಪನೆಗೆ ನಾಪಕ್ಲುವಿನಲ್ಲಿ ಅಭೂತಪೂರ್ವ ಸ್ಪಂದನ ದೊರೆತಿದ್ದು, ಸದಸ್ಯರ ಸಹಕಾರದಿಂದ ಸಂಘವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಲಾಗುವುದು ಎಂದು ಸಂಘದ ಅಧ್ಯಕ್ಷ BA ಪ್ರತಿಭಾ ಹೇಳಿದರು. ಇಲ್ಲಿನ ಕುಡುವ ಸಮಾಜದಲ್ಲಿ ಭಾನುವಾರ ಆಯೋಜಿಸಲಾಗಿದ್ದ ಬಿಲ್ವ ಸಮಾಜದ ಆಂಟಿ ಟೋಂಜಿ ದಿನ ಕಾರ್ಯಕ್ರಮದ ಬಳಿಕ ಜರುಗಿದ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ನೂತನವಾಗಿ ಸ್ಥಾಪಿತವಾದ ಸಮಾಜದಲ್ಲಿ 217 ಮಂದಿ ಸದಸ್ಯರಿದ್ದಾರೆ. ಬಿಲ್ಲವ ಸಮಾಜಕ್ಕೆ ಒಳಪಟ್ಟ ಪ್ರತಿಯೊಬ್ಬರ ಮನೆಗೆ ತೆರಳಿದಾಗ ಎಲ್ಲರೂ ಉತ್ತಮವಾಗಿ ಸ್ಪಂದಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಎಲ್ಲರ ಸಹಕಾರದಿಂದ ಸಂಘದಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು ಎಂದರು. ಬಿಲ್ಲವ ಸಮಾಜದ ಕೇವಲ ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನಡೆಸುವುದಕ್ಕೆ ಸೀಮಿತವಾಗಿರಬಾರದು. ಸಮಾಜದ ಬಡವರ ಏಳಿಗೆಗಾಗಿ ಹಾಗೂ ಸಮಸ್ಯೆಗಳಿಗೆ ಸ್ಪಂದಿಸುವಲ್ಲಿ ಶ್ರಮಿಸಲಿದ್ದಾರೆ ಎಂದರು. ಈ ಸಂದರ್ಭ ಸಂಘದ ವತಿಯಿಂದ ನೂತನವಾಗಿ ಮರಣ ನಿಧಿ ಸ್ಥಾಪಿಸಲಾಯಿತು ಹಾಗೂ ಸಭೆಯಲ್ಲಿ ಸಂಘದ ಶ್ರೇಯ ಅಭಿವೃದ್ಧಿಯ ಬಗ್ಗೆ ಚರ್ಚಿಸಿ ಒಪ್ಪಿಗೆ ಪಡೆದು ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಯಿತು. ನೂತನ ಆಡಳಿತ ಮಂಡಳಿಗೆ ಚುನಾವಣೆ ನಡೆಸಬೇಕಾದರೂ ಕೇವಲ ಬದಲಾವಣೆಯೊಂದಿಗೆ ಆಗಿರುವ 21 ಸದಸ್ಯರನ್ನು ಹೊಂದಿರುವ ಆಡಳಿತ ಮಂಡಳಿಯೇ ಮುಂದಿನ 3 ವರ್ಷಕ್ಕೆ ಮುಂದುವರಿಯುವಂತೆ ಸಭೆಯಲ್ಲಿ ನಿರ್ಧರಿಸಲಾಯಿತು. ಬಿಲ್ಲವ ಸಮಾಜದ ಅಧ್ಯಕ್ಷತೆ BM ಪ್ರದೀಪ ಅವರು ಅಧ್ಯಕ್ಷತೆಯಲ್ಲಿ ಜರುಗಿದ ಮಹಾಸಭೆಯಲ್ಲಿ ಸಮಾಜದ ಉಪಾಧ್ಯಕ್ಷ ವಸಂತ್, ಜಗನ್ನಾಥ್, ಕಾರ್ಯದರ್ಶಿಯಾಗಿ ಲೋಹಿತ್, ಸಂಘಟನಾ ಕಾರ್ಯದರ್ಶಿಯಾಗಿ ನಾಗರಾಜ್, ಖಜಾಂಚಿಯಾಗಿ ದೀಪಕ್ BD ಹಾಗೂ ಇತರ ನಿರ್ದೇಶಕರು, ನಿವೃತ್ತ ಸೈನಿಕರು, ಹಿರಿಯರು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು.
ಈ ಸಭೆಗೆ म्हणजे अध्यक्ष स्थान गट उपाध्यक्ष स्थान म्हणजे ಕಾರ್ಯದರ್ಶಿ ಸ್ಥಾನ ಸಹ ಕಾರ್ಯದರ್ಶಿ 2 ಜನ ಪ್ರಜಾಚಾರ್ಯ వచ్చి ಸಂಘಟನಾ ಕಾರ್ಯದರ್ಶಿ వచ్చి ಕ್ರೀಡಾ ಕಾರ್ಯದರ್ಶಿ వచ్చి ನಿರ್ದೇಶಕರ 13 ಜನರು ತಗೊಂಡ ಅವಕಾಶ ಉಂಟು ಈ ಜನರು ಅಧ್ಯಕ್ಷೆ ಉಪಾಧ್ಯಕ್ಷೆ ಕಾರ್ಯದರ್ಶಿ ಸಹ ಕಾರ್ಯದರ್ಶಿ ಖಜಾಂಚಿ ಕೆಲವು ಸಂಘಟನಾ ಕಾರ್ಯದರ್ಶಿ ಇರ್ತಿದ್ರು ಕ್ರೀಡಾ ಕಾರ್ಯದರ್ಶಿ ಇರ್ತಿದ್ರು ಆಗ್ತಿರೋದೇ ತೊಂದು ಎಕ್ಕಳು ಮಾತವಾದವುಗಳ ಈ ನಿರ್ದೇಶಕ ಚಂದ್ರಚೂಡ ಶಿವಶಂಕರ ಪಾರ್ವತಿ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣಿಗೆ ಸುಂದರ ಕರ ಪಿರಾದ ಸುಂದರ ಕರ ಪಿರಾದ ಗಂಗಾಧರ ಗಜ ಚಾಮರ ಗಂಗಾಧರ ಗಜ ಚಾಮರ ಚಂದ್ರಚೂಡ ಶಿವಶಂಕರ ಪಾರ್ವತಿ नमामि नमामि ईश्वरनाट्य पूजितम् नमामि नमामि ईश्वरनाट्य पूजितम् नमामि नमामि शङ्करपादावन्दितम् ಸಂಗೀತ ಸಾಹಿತ್ಯ చూసేవిలే यान कुडिल कच्चा मेली चंद बनोली कुड़प चमेली चंद बनोली गुड़
ಸಂಗಮಕ್ಕಾಗಿ ದುಗ್ಗಳ ಸದಾನಂದ. ಹಾಸನ ಜಿಲ್ಲೆ ಆಲೂರು ತಾಲೂಕಿನ ಬೈರಪುರ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆ ವತಿಯಿಂದ ವಾರ್ಷಿಕ ಯೋಜನಾ ಸಂಚಿಕೆ ಬಿಡುಗಡೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆ ವಿದ್ಯಾರ್ಥಿಗಳಿಗಾಗಿ ಅವರ ಅಭ್ಯುದಯಕ್ಕಾಗಿ ಹುಟ್ಟಿಕೊಂಡ ಸಂಸ್ಥೆ. ಇದರಿಂದ ಸರ್ವತೋಮುಖ ಅಭಿವೃದ್ಧಿ ಸಾಧ್ಯ ಎಂದು ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿ ಹಾಗೂ ಜಿಲ್ಲಾ ಸ್ಕೌಟ್ಸ್ ಆಯುಕ್ತ ಸ್ಟೆಫಾನ್ ಪ್ರಕಾಶ್ ಅಭಿಪ್ರಾಯಪಟ್ಟರು. ಅವರು ಆಲೂರು ತಾಲೂಕು ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಸ್ಥಳೀಯ ಸಂಸ್ಥೆ ಪಟ್ಟಣದ ಕ್ಷೇತ್ರ ಸಂಪನ್ಮೂಲ ಕೇಂದ್ರದಲ್ಲಿ ಹಮ್ಮಿಕೊಂಡಿದ್ದ ವಾರ್ಷಿಕ ಯೋಜನೆ ಸಂಚಿಕೆ ಬಿಡುಗಡೆ ಕಾರ್ಯಕ್ರಮದಲ್ಲಿ 2024-25ನೇ ಸಾಲಿನ ದಳಗಳ ವಾರ್ಷಿಕ ಯೋಜನಾ ಸಂಚಿಕೆ ಬಿಡುಗಡೆ ಮಾಡಿ ಮಾತನಾಡಿ 2024-25ನೇ ಸಾಲಿನ ವಾರ್ಷಿಕ ಕೈಪಿಡಿಯ ಮುಖಪುಟದಲ್ಲಿ ನಮ್ಮ ಆಲೂರು ತಾಲೂಕಿನ ಬೈರಪುರ ಸ್ಕೌಟ್ಸ್ ಗೈಡ್ಸ್ಗಳ ಶೆಟ್ಟಿಹಳ್ಳಿ ಚರ್ಚಿನ ಸುತ್ತಮುತ್ತ ಹಮ್ಮಿಕೊಂಡಿದ್ದ ಸ್ವಚ್ಛತಾ ಕಾರ್ಯಕ್ರಮದ ಭಾವಚಿತ್ರ ಮುದ್ರಣವಾಗಿರುವುದು ಹಾಸನ ಜಿಲ್ಲೆ ಹಾಗೂ ಆಲೂರು ತಾಲೂಕಿನ ಸದಾ ಗೌರವವಾಗಿದೆ. ಇತ್ತೀಚೆಗೆ ನಮ್ಮ ತಾಲೂಕಿನಲ್ಲಿ ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಗತಿ ಹೊಂದುತ್ತಿರುವುದು ಆಶಾದಾಯಕ ಬೆಳವಣಿಗೆಯಾಗಿದೆ. ಸಂಸ್ಥೆಯ ಶ್ರೇಯೋಭಿವೃದ್ಧಿಗೆ ಪಟ್ಟಣ ಪಂಚಾಯಿತಿ ಮಿತಿಯ ಸಂಪೂರ್ಣ ಸಹಕಾರವನ್ನು ನೀಡುತ್ತೇನೆ ಎಂದು ಭರವಸೆ ನೀಡಿ ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಕ ಗೋವಿಂದ ಗೌಡ ಮುಖ್ಯ ಅತಿಥಿಯಾಗಿ ಮಾತನಾಡಿ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಮಕ್ಕಳಲ್ಲಿ ಶಿಸ್ತು ಸಂಯಮದ ಜೊತೆಗೆ ಸೇವಾ ಮನೋಭಾವವನ್ನು ಬೆಳೆಸುತ್ತದೆ. ಪಠ್ಯದ ಜೊತೆಗೆ ಪಠ್ಯಾಂತರ ಚಟುವಟಿಕೆಗಳಲ್ಲಿ ಕ್ರಿಯಾಶೀಲನಾಗಿರಿಸುತ್ತದೆ ಎಂದರು. ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಜೆ ಕೃಷ್ಣೇಗೌಡ ಅಧ್ಯಕ್ಷತೆ ವಹಿಸಿದರು. ತಾಲೂಕು ಕಾರ್ಯದರ್ಶಿ ಕೊಂಟ್ರೇಶ್ ಎಸ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಹಿರಿಯ ಗೈಡರ್ ಎಚ್.ಜಿ. ಕಾಂಚನಮಾಲಾ, ಜಿಲ್ಲಾ ಸಹಾಯಕ ಆಯುಕ್ತ ಎಂ. ಬಾಲಕೃಷ್ಣ, ಬಿಆರ್ಪಿ ಪ್ರಮೀಳಾ ಸೇರಿದಂತೆ ಹಲವಾರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಬೈರಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಎಲ್.ಜಿ. ಬೇತ್, ಬೈರಪುರ ಬಿಸ್ತಮ ಮಾಡೆಲ್ ಶಾಲೆಯ ಜಿ.ಕೆ. ಶಿಲ್ಪಾ, ಕೃತಿ, ಎಚ್.ಎನ್. ಸೌಮ್ಯ, ಚಂದ್ರೂಪಿ, ಕೆಪಿಎಸ್ ರಾಯರ್ ಕೊಪ್ಪಲಿನ ಆಲಪ್ಪ, ಅಂಟೆಹೊಳೆ ಶಾಲೆಯ ಮೆಹರಾಬಾನ್, ಉನ್ನೇನಹಳ್ಳಿ ಕೂಡಿಗೆ ಪ್ರೌಢಶಾಲೆಯ ರೇಷ್ಮಾ, ಪಿಎಸ್ ಆಲೂರಿನ ಕೆಎಲ್ ವೆಂಕಟರಂಗಯ್ಯ, ಮಗ್ಗೆ ಸೇಡ್ಸ್ ಕ್ರಿಯೇಷನ್ ಶಾಲೆಯ ಪುಷ್ಪಾ, ಶಿವಕುಮಾರ್, ಕಣತೂರ್ ಶಾಲೆಯ ನಯನ ಮುಂತಾದವರು ಭಾಗವಹಿಸಿದರು. ಒಲೆನಹಳ್ಳಿ ಕೂಡಿಗೆ ಗೈಡ್ ರೇಷ್ಮಾ ಕಾರ್ಯಕ್ರಮಕ್ಕೆ ನಿರೂಪಿಸಿದರು. ವಾಂಟೆಹೊಳೆ ಗೈಡ್ ಮೆಹರಾಬಾನು ಸ್ವಾಗತಿಸಿದರು. ಸರ್ಕಾರಿ ನೂತನ ಹಿರಿಯ ಪ್ರಾಥಮಿಕ ಶಾಲೆಯ ಕಬ್ ಮಾಸ್ಟರ್ ವೆಂಕಟರಂಗಯ್ಯ ವಂದಿಸಿದರು. ನ್ಯೂಸ್ ಸಂಗಮಕ್ಕಾಗಿ ವಂಶಿಯಾನಿ, ಕುಶಾಲನಗರ. ಸಿದ್ದಾಪುರದಲ್ಲಿ ನೂತನವಾಗಿ ಆರಂಭಿಸಿದ ಶಾ ನ್ಯೂ ಫಿಟ್ನೆಸ್ ಜಿಮ್ ಸೆಂಟರ್ ಅನ್ನು ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ವಿಜು ಸುಬ್ರಹ್ಮಣಿ ಉದ್ಘಾಟಿಸಿದರು. ಆರೋಗ್ಯವಂತ ಸದೃಢ ಸಮಾಜದ ನಿರ್ಮಾಣ ಮಾಡಲು ಕ್ರೀಡಾ ಚಟುವಟಿಕೆಗಳೊಂದಿಗೆ ಜಿಮ್ ಕಲಿಕೆ ಸಹಕಾರಿಯಾಗಲಿದ್ದು, ಇದರ ಸದುಪಯೋಗಪಡಿಸಿಕೊಂಡು ಆರೋಗ್ಯ ಕಾಳಜಿಯೊಂದಿಗೆ ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡಲು ಮುಂದಾಗಬೇಕೆಂದು ಜಿಲ್ಲಾ ಪಂಚಾಯಿತಿ ಮಾಜಿ ಸಾಮಾಜಿಕ ನ್ಯಾಯ ಸಮಿತಿ ಅಧ್ಯಕ್ಷ ಮುಕೊಂಡ ವಿಜು ಸುಬ್ರಹ್ಮಣಿ ಕರೆ ನೀಡಿದರು. ಸಿದ್ದಾಪುರದಲ್ಲಿ ಶ್ರೀ ನಾರಾಯಣ ಗುರು ಧರ್ಮ ಪರಿಪಾಲನಾ ಯೋಗಂ ಕಟ್ಟಡದಲ್ಲಿ ನೂತನ ಅತ್ಯಾಧುನಿಕ ಯಂತ್ರ ಉಪಕರಣಗಳೊಂದಿಗೆ ಪ್ರಾರಂಭಗೊಂಡಿರುವ ಶಾ ನ್ಯೂ ಫಿಟ್ನೆಸ್ ಜಿಮ್ ಸೆಂಟರ್ ಅನ್ನು ಉದ್ಘಾಟನೆ ಮಾಡಿ ಮಾತನಾಡಿದ ಅವರು, ದೈಹಿಕ ಹಾಗೂ ಮಾನಸಿಕ ಒತ್ತಡಗಳ ನಡುವೆ ಯುವ ಸಮೂಹ ಮಾದಕ ವ್ಯಸನಿಗಳಾಗಿ ದುಶ್ಚಟಗಳಿಂದ ಬಲಿಯಾಗುತ್ತಿರುವುದು ಬೇಸರ ತಂದಿದೆ. ದಾರಿ ತಪ್ಪುತ್ತಿರುವ ಯುವ ಸಮೂಹ ದುಶ್ಚಟಗಳಿಂದ ದೂರವಿದ್ದು ಕ್ರೀಡಾ ಹಾಗೂ ಜಿಮ್ ಕಲಿಕೆಯೊಂದಿಗೆ ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡಲು ಮುಂದೆ ಬರಬೇಕೆಂದರು. ಜಿಮ್ ಸೆಂಟರ್ನ ತರಬೇತಿದಾರರು, ಮಾರ್ಗದರ್ಶಕರು ಶಾಲಾ ವಿದ್ಯಾರ್ಥಿಗಳು ಹಾಗೂ ಯುವ ಸಮೂಹಕ್ಕೆ ಜಾಗೃತಿ ಹಾಗೂ ಮಾರ್ಗದರ್ಶನ ನೀಡುವುದರ ಮೂಲಕ ಕಲಿಕೆಗೆ ಸಹಕಾರ ನೀಡಿ ಸದೃಢರಾಗಿ ಸಮಾಜ ಮುಖ್ಯವಾಹಿನಿಗೆ ತರಬೇಕೆಂದರು. ಜಿಮ್ ತರಬೇತುದಾರರ ಸತೀಶ್ ಮಾತನಾಡಿ, ಆರೋಗ್ಯ ಕಾಳಜಿಯ ಮೂಲಕ ಸಮತೋಲನ ಆಹಾರದೊಂದಿಗೆ ಕ್ರಮಬದ್ಧ ವ್ಯಾಯಾಮ ಕೂಡ ಅತ್ಯವಶ್ಯವಾಗಿದೆ. ಮಾನಸಿಕ ಒತ್ತಡಗಳಿಂದ ದೂರವಿರಲು ಹಾಗೂ ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡಲು ಯುವ ಸಮೂಹಕ್ಕೆ ಜಿಮ್ ಕಲಿಕೆಯ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತಿದೆ. ಯುವಕ ಯುವತಿಯರು, ವಿದ್ಯಾರ್ಥಿಗಳು ಜಿಮ್ ಕಲಿಕೆಗೆ ಆಸಕ್ತಿ ತೋರುತ್ತಿದ್ದಾರೆ. ಈ ಜಿಮ್ ಸೆಂಟರ್ನಲ್ಲಿ ದೇಹದಂಡ್ಯ ವರ್ಕೌಟ್, ಕರಿಡಿಯೋ, ಫಿಟ್ನೆಸ್ ವರ್ಕೌಟ್ ಸೇರಿದಂತೆ ಆರೋಗ್ಯ ಕಾಳಜಿಯ ತರಬೇತಿ ಮಾರ್ಗದರ್ಶನ ನೀಡಲಾಗುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ಸಿದ್ದಾಪುರ ಗ್ರಾಮ ಪಂಚಾಯಿತಿ ಸದಸ್ಯ ಎಂಎ ಆನಂದ್, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯೆ ರಜಿತ್ ಕುಮಾರ್, ಚೆನ್ನೈನ ಕೋಟೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ವಿಜು, ಶೀಲಾ, ತರಬೇತುದಾರ ರತೀಶ್, ಸಜೀಶ್, ಪಾಲಿಬೆಟ್ಟದ ವಿಜೇಶ್, ಪುಷ್ಪಾ, ಪ್ರವೀಣ್ ಸೇರಿದಂತೆ ಮತ್ತಿತರರು ಹಾಜರಾಗಿದ್ದರು. ಯುವ ಪೀಳಿಗೆ ಈ ತಲೆಮಾರಿಗೆ ತಕ್ಕಂತೆ ಆಧುನಿಕ ಶೈಲಿಯ ಒಂದು ಜಿಮ್ ಅನ್ನು ಸಜ್ಜಿ ಮತ್ತು ದಂಪತಿಗಳು ಆರಂಭ ಮಾಡಿದ್ದಾರೆ. ಅವರಿಗೆ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ನಾನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಜಿಮ್ಮಿನ ಅವಶ್ಯಕತೆ ಇಂದಿನ ಯುವ ಪೀಳಿಗೆಗೆ ಭಾಳಷ್ಟು ಇದೆ. ಜಿಮ್ಮು ಆರೋಗ್ಯವನ್ನು ವೃದ್ಧಿಗೊಳಿಸುವಲ್ಲಿ ಭಾಳ ಸಹಾಯಕಾರಿ ಮತ್ತು ಯುವಕರು ಅದನ್ನು ಬೆಳೆಸುವತ್ತಿಗೆ ಅತಿ ಸೂಕ್ಷ್ಮವಾಗಿ ತಮ್ಮ ದರ್ಶಕರು ಏನು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ
ಅದೇ ಪ್ರಕಾರ ಬಳಸಬೇಕಾಗ್ತದೆ. ಅದು ಕೂಡ ನಾನು ಈ ಸಂದರ್ಭದಲ್ಲಿ ಒಂದು ಕಿವಿ ಮಾತನ್ನು ಹೇಳ್ತಾ ಇದ್ದೀನಿ. ಅದೇ ರೀತಿ ಜಿಮ್ಮಿನ ಪ್ರಯೋಜನ ಎಲ್ಲ ನಾಡಿನ ಜನರು ಪಡೆದುಕೊಳ್ಳಿ, ಒಂದು ಆರೋಗ್ಯವನ್ನು ವೃದ್ಧಿಗೊಳಿಸಲಿ, ತಮ್ಮ ದೈವವನ್ನು ಬಲಾಢ್ಯವಾಗಿ ಮಾಡಲಿ, ದೈಹಿಕ ಶಕ್ತಿಯು ಬಲಗೊಳ್ಳಲಿ ಅಂತೇಳಿ ನಾನು ಹಾರೈಸ್ತಾ ಇದ್ದೀನಿ. ಅದೇ ರೀತಿ ಈ ಒಂದು ಜಿಮ್ ಸಿದ್ದಾಪುರದಲ್ಲಿ ನಮ್ಮ ಚನ್ನಕೋಟೆ ಗ್ರಾಮದ ಸಜಿತ್ ದಂಪತಿ ಕುಟುಂಬದವರು ಪ್ರಾರಂಭಿಸಿದ್ದಾರೆ. ಅವರಿಗೂ ಕೂಡ ಭವಿಷ್ಯದಲ್ಲಿ ಒಳ್ಳೆಯದಾಗಲಿ ಜಿಮ್ಮಿನಿಂದ ಅಂತ ಹೇಳಿ ಹಾರೈಸುತ್ತಾ, ಹಾಗೆ ಸ್ವಾಮೀಜಿಯಲ್ಲಿ ಚನ್ನಕೋಟೆ ಸ್ವಾಮೀಜಿ ಸ್ವಸ್ತಿಕ್ ಜ್ಯೋತಿ ಸ್ವಾಮೀಜಿಯ ಒಂದು ನೇತೃತ್ವದಲ್ಲಿ ಪೂಜಾ ಕೈಂಕಾರ್ಯಗಳು ಕೂಡ ನಡೆದಿದೆ. ಆ ಪೂಜೆಯಲ್ಲಿ ಆ ಮಹಾಗಣಪತಿ ಎಲ್ಲ ವಿಘ್ನವನ್ನು ನಿವಾರಿಸಿ ಇಲ್ಲಿಗೆ ಒಳ್ಳೆಯ ಸದಸ್ಯರು ನೂತನ ಜಿಮ್ಮನ್ನು ಆರಂಭ ಮಾಡಿದ್ದಾರೆ. ಅದಕ್ಕೆ ನಮ್ಮ ಎಲ್ಲ ಊರಿನವರು ಹಾಗೂ ಈ ಭಾಗದ ಸಿದ್ದಾಪುರ, ಅಮ್ಮಟ್ಟಿ, ಪಾಲಿಬೆಟ್ಟದ, ಚಲನಕೋಟೆ ಈ ಭಾಗದ ಎಲ್ಲರೂ ಆಗಮಿಸಿದ್ದಾರೆ. ಇವತ್ತಿನ ಈ ಶುಭ ಸಮಾರಂಭದ ಒಂದು 2 ಹಿತನುಡಿಯನ್ನು ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರೋ ವಿಜಯ ಸುಬ್ರಹ್ಮಣ್ಯ ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ನಾನೇ ಇದು ಕೋಚ್ ಆಗಿ ಇದು ಮಾಡ್ತಾಯಿದ್ದೀನಿ. ಅಂದರೆ ಈಗಿನ ಪೀಳಿಗೆಗಳು ಎಲ್ಲ ಡ್ರಗ್ಸು ಮತ್ತು ಗಾಂಜಾ ಅದೆಲ್ಲ ಹೋಗ್ತಾ ಇದೆ. ಅದರಿಂದ ಮುಕ್ತಿ ಪಡೆಯೋಕ್ಕೆ ಇದೊಂದು ಜಿಮ್ಮು ಉತ್ತಮ ಅವಕಾಶ ಅಂತ ನಾನು ಭಾವಿಸ್ತೇನೆ. ಅದರಲ್ಲಿ ಬೇಸಿಕ್ ವರ್ಕೌಟು ಹಾಗೂ ಎಲ್ಲ ಲೇಡೀಸ್ಗೂ ಜೆಂಟ್ಸಿಗೂ ಇದು ಮಾಡ್ತಾಯಿದ್ದೀನಿ. ಮತ್ತು ಕಾರ್ಡಿಯೋ ವರ್ಕೌಟ್ ಇದೆ, ಮತ್ತು ಉತ್ತಮ ರೀತಿಯಲ್ಲಿ ಮಿಷನ್ ಎಕ್ವಿಪ್ಮೆಂಟ್ಸ್ ಎಲ್ಲ ಹಾಕಿದ್ದೀನಿ. ಸಿದ್ದಾಪುರಕ್ಕೆ ಮೊದಲನೇ ಜಿಮ್ಮು. ಎಲ್ಲ ನಾಗರಿಕರು ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತಾಯಿದ್ದೀನಿ. ಒಂದೊಂದು ಪ್ಯಾಕೇಜ್ ಥರ ಮಾಡಿದ್ದೀನಿ. 4 ಮಂತಿಗೆ ಮೆಂಬರ್ಶಿಪ್ ಇನ್ಕ್ಲೂಡು 3800 ಮಾಡಿದ್ದೀನಿ ಫಸ್ಟ್ 4 ಮಂತಿಗೆ. ಅದೇ ಥರ ಕಾಲೇಜ್ ಮಕ್ಕಳಿಗೆ, ಸ್ಟೂಡೆಂಟ್ಗಳಿಗೆ ಒಂದು ಆಫರ್ ಕೊಟ್ಟಿದ್ದೀನಿ. ಅವ್ರಿಗೂ ಇದೆ 3400 ಅವರಿಗೆ ಈಗ 4 ಮಂತ್ ಮತ್ತು 1000 ಮೆಂಬರ್ಶಿಪ್ ಇನ್ಕ್ಲೂಡ್ ಈ ಥರ ಪ್ಯಾಕೇಜ್ ಬಿಟ್ಟಿದ್ದೀನಿ. 1 ಇಯರ್ಗೆ ಆದರೆ 1000 ಮೈನಸ್ ಆಗುತ್ತೆ. ಆ ಥರ ಪ್ಯಾಕೇಜ್ಗಳಿದೆ. ಅದು ನಾನು ಡೀಟೇಲ್ ಆಗಿ ಬಗ್ಗೆ ಕೊಡ್ತೀನಿ. ನ್ಯೂಸ್ ಸಂಗಮಕ್ಕಾಗಿ ವಂಶಿಯಾನಿ, ಕುಶಾಲನಗರ. ಮೈಸೂರಿನಲ್ಲಿ ಕೊಡಗುಗೌಡ ಸಮಾಜ ಹಾಗೂ ದಕ್ಷಿಣ ಕನ್ನಡ ಮಹಿಳಾ ಸಮಾಜದ ವತಿಯಿಂದ ಆಂಟಿ ಗೌಂಜಿ ಸಮಾರಂಭ ನಡೆಯಿತು. ಪ್ರತಿಯೊಂದು ಸಮುದಾಯಗಳು ತಮ್ಮ ಸಂಸ್ಕೃತಿಗೆ ಸಂಬಂಧಪಟ್ಟ ಕಾರ್ಯಕ್ರಮಗಳನ್ನು ನಡೆಸುವಾಗ ಯುವ ಪೀಳಿಗೆಗೆ ಕೆಲವು ಸ್ಪರ್ಧೆಗಳನ್ನು ಏರ್ಪಡಿಸುವ ಮೂಲಕ ಅವರಲ್ಲಿ ಸಂಸ್ಕೃತಿಯ ಬಗ್ಗೆ ಜ್ಞಾನ ಮತ್ತು ಜಾಗೃತಿಯನ್ನು ಮೂಡಿಸುವ ಅವಶ್ಯಕತೆ ಇದೆ ಎಂದು ಮೈಸೂರು ಗೌಡ ಸಮಾಜದ ನಿಕಟಪೂರ್ವ ಅಧ್ಯಕ್ಷರಾದ ತೊಟಂಬೈಲು ಮಹಮಾರ್ ಅಭಿಪ್ರಾಯಪಟ್ಟರು. ಮೈಸೂರಿನ ಕೊಡಗು ಗೌಡ ಸಮಾಜ ಹಾಗೂ ಕೊಡಗು ಮತ್ತು ದಕ್ಷಿಣ ಕನ್ನಡ ಮಹಿಳಾ ಸಮಾಜಗಳ ಸಂಯುಕ್ತಾಕ್ಷರದಲ್ಲಿ ಆಯೋಜಿಸಲಾಗಿದ್ದ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದರು. ವರ್ಷದಿಂದ ವರ್ಷಕ್ಕೆ ಕಾರ್ಯಕ್ರಮಗಳಲ್ಲಿ ವೈವಿಧ್ಯತೆ ಮತ್ತು ಶ್ರೇಷ್ಠತೆಯನ್ನು ಕಾಯ್ದುಕೊಂಡು ಯುವ ಜನರನ್ನು ಆಕರ್ಷಿಸಬೇಕು ಎಂದರು. ಸಮಾರಂಭದಲ್ಲಿ ಭಾಗವಹಿಸಿದ ರಂಗಾಯಣ ಕಲಾವಿದೆ ಕೊಡಗು ಮತ್ತು ದಕ್ಷಿಣ ಕನ್ನಡ ಮಹಿಳಾ ಸಮಾಜದ ನಿಕಟಪೂರ್ವ ಅಧ್ಯಕ್ಷೆ ಗಿರೀತಾ ಮೋಟಡ್ಕ ಮಾತನಾಡಿ, ಕೊಡಗು ಮತ್ತು ದಕ್ಷಿಣ ಕನ್ನಡ ಗೌಡ ಸಮುದಾಯಗಳು ಸಂಸ್ಕೃತಿಯಲ್ಲಿ ಅನ್ಯೂನ್ಯತೆ ಇದ್ದರೂ ಆಯಾ ಪರಿಸರಕ್ಕೆ ಸಂಬಂಧಪಟ್ಟಂತೆ ಕೆಲವು ಬದಲಾವಣೆಗಳಿವೆ. ಆದರೆ ಪ್ರತಿಯೊಂದು ಆಚರಣೆಯು ಹಿಂದೆಯೂ ಒಂದೊಂದು ಹಿನ್ನೆಲೆ ಇರುತ್ತದೆ. ಅಂತಹ ಆಚರಣೆಗಳನ್ನು ಮುಂದುವರಿಸಿಕೊಂಡು ಹೋಗುವುದು ಎಲ್ಲರ ಜವಾಬ್ದಾರಿ ಎಂದರು. ಮೈಸೂರು ಮಾಜಿ ನಗರ ಪಾಲಿಕೆ ಸದಸ್ಯ ಶ್ರೀಧರ್ ಮಾತನಾಡಿ, ಕೊಡಗಿನ ಗೌಡರ ಶಿಸ್ತು, ಸಂಸ್ಕೃತಿ, ಸಂಪ್ರದಾಯಗಳನ್ನು ಕೊಂಡಾಡಿದರು. ಸಮಾರಂಭದ ಅಧ್ಯಕ್ಷತೆಯನ್ನು ಕೊಡಗು ಗೌಡ ಸಮಾಜದ ಅಧ್ಯಕ್ಷ ಕುಂಬರನ ಬಸವ ವಹಿಸಿದ್ದು, ಮಾತನಾಡಿದ ಅವರು, ಇಂದಿನ ಪೀಳಿಗೆಗೆ ನಮ್ಮ ಆಚಾರ ವಿಚಾರ, ಕೃಷಿ ಚಟುವಟಿಕೆ, ಪರಿಸರ ಇವುಗಳ ಬಗ್ಗೆ ಕನಿಷ್ಠ ಜ್ಞಾನ ಮೂಡಿಸುವ ಉದ್ದೇಶದಿಂದ ಇಂತಹ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ವೇದಿಕೆಯಲ್ಲಿ ಕೊಡಗು ಗೌಡ ಸಮಾಜದ ಕಾರ್ಯದರ್ಶಿ ಪೊನ್ನೆಂಟೆ ನಂದ, ಕೊಡಗು ಮತ್ತು ದಕ್ಷಿಣ ಕನ್ನಡ ಗೌಡ ಮಹಿಳಾ ಸಮಾಜದ ಅಧ್ಯಕ್ಷ ನಡುವಟ್ಟೇರ ಗೀತಾ ಲಕ್ಷ್ಮಣ, ಕಾರ್ಯದರ್ಶಿ ಕುಂಟುಪುಣಿ ಶೀಲಾ ಉಪಸ್ಥಿತರಿದ್ದರು. ಮೈಸೂರು ಕೊಡಗು ಗೌಡ ಸಮಾಜದ ನಿರ್ದೇಶಕ ಪಟ್ಟಣ್ಣ ಶಿವಕುಮಾರ್ ಸ್ವಾಗತಿಸಿ, ಕೊಡಗು ಮತ್ತು ದಕ್ಷಿಣ ಕನ್ನಡ ಮಹಿಳಾ ಸಮಾಜದ ನಿರ್ದೇಶಕ ಶಂಕರನ ಶ್ಯಾಮಲಾ ದೇವಯ್ಯ ಕಾರ್ಯಕ್ರಮ ನಿರೂಪಿಸಿದರು. ಸಮಾಜದ ಉಪಾಧ್ಯಕ್ಷರಾದ ಚಂದ್ರಶೇಖರ್ ವಂದಿಸಿದರು. 18 ಮಳಿಗೆಗ 18 ಮದ್ದಿನ ಸಂದರ್ಭ ಈ ಸುಂದರ ಕಾರ್ಯಕ್ರಮ ಆಟಿ ಗೌಜಿ. ಈ ಕಾರ್ಯಕ್ರಮಕ್ಕೆ ಈ ದಿನ ಈ ಕಾರ್ಯಕ್ರಮನ ಹಮ್ಮಿಕೊಂಡು ನಮ್ಮ ಎಲ್ಲ ಜನಾಂಗ ಬಂಧುಗಳಿಗೆ ಈ ಮಳೆಗಾಲದ ಸಂದರ್ಭದಲ್ಲಿ ಕೊಡಗಲಿರ್ತಕ್ಕಂಥ ನಮ್ಮ ಜನಾಂಗ ಬಂಧುಗ ತಮ್ಮ ಆರೋಗ್ಯನ ಕಾಪಾಡಿಕಣಿಕೆ ಯಾವ್ಯಾವ ಆಹಾರನ ಸೇವಿಸುವೆ ಆ ಆಹಾರನ ನಮ್ಮ ಜನಾಂಗ ಬಂಧುಗಳಿಗೆ ಮೈಸೂರಿನ ಗೌಡ ಸಮಾಜ ಆಶ್ರಯದಲ್ಲಿ ನಾವು ಉಣಬಡಿಸಬೇಕು ಹೇಳ್ತಕ್ಕಂಥ ಒಂದು ಸದುದ್ದೇಶನ ಇಟ್ಕೊಂಡು ಬಹುಶಃ ಕಳೆದ ವರ್ಷದಿಂದ ಈ ಆಟಿ ಗೌಜಿ ಕಾರ್ಯಕ್ರಮನ ನಾವು ನಡೆಸಿಕೊಂಡು ಬರ್ತಾಳೆ.
ಈ ವರ್ಷ ಈ ಕಾರ್ಯಕ್ರಮನ ಹಮ್ಮಿಕೊಂಡು ಇದನ್ನ ಯಶಸ್ವಿಯಾಗಿ ನಡೆಸಕ್ಕಂತೇಳಿ ನಮ್ಮ ಮೈಸೂರು ಕೊಡಗೋಡ ಸಮಾಜದ ಅಧ್ಯಕ್ಷರಾದ ಕೊಂಬರ್ನ ಬಸಪ್ಪನವು ಆ ಒಂದು ಕಾರ್ಯಕ್ರಮನ ಏರ್ಪಾಟು ಮಾಡಿ ಇಂದು ಈ ಜಂಬರದ ಅಧ್ಯಕ್ಷತೆಯನ್ನು ವಹಿಸಿ ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಳು. ಅವಕ್ಕೆ ನೆರೆದಿರ್ತಕ್ಕಂಥ ಎಲ್ಲ ನಮ್ಮ ಜನಾಂಗ ಬಂಧುಗಳ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತನ ಬಯಸ್ತವಳೆ. ಮತ್ತು ದಕ್ಷಿಣ ಕನ್ನಡ ಮಹಿಳಾ ಸಂಘದವು ನಮ್ಮ ನಿಕಟಪೂರ್ವ ಆಡಳಿತ ಮಂಡಳಿಗೆ ಒಂದು ಮನವಿನ ಸಲ್ಲಿಸಿದೋ. ನಾವು ಈ ವರ್ಷದಿಂದ ಆಟಿಗೋಜಿ ತಳಕದ ಕಾರ್ಯಕ್ರಮನ ಮಾಡ್ತಾವಳೋ. ಸೊ ನೀವು ಈ ವಿಚಾರದಲ್ಲಿ ನಮ್ಮ ಜೊತೆ ಸಹಕರಿಸಿಕೊಂಡು ನಮ್ಮ ನಿಕಟಪೂರ್ವ ಅಧ್ಯಕ್ಷರಾದಂಥ ತೋಟಮೇಲ್ ಮನೋಹರಣ್ಣನವು ಮತ್ತು ನಮ್ಮ ಆಡಳಿತ ಮಂಡಳಿ ಎಲ್ಲ ಸದಸ್ಯರು ಇವರ ಈ ಒಂದು ಪ್ರಪೋಸಲ್ಗೆ ಒಪ್ಪಿ 2023ರಲ್ಲಿ ಒಂದು ಚೊಚ್ಚಲ ಆಟಿಗೌಜಿ 23ರ ಆಚರಣೆ ಮಾಡೋದು. ನಮ್ಮ ಮೊದಲ ಪ್ರಯತ್ನ ನಮ್ಮ ನಿರೀಕ್ಷೆಗೆ ಮೀರಿ ನಮ್ಮ ಬಾಂಧವ ಬಂದು ನಮ್ಮ ಅಕ್ಕಂದರು ತಯಾರು ಮಾಡಿದಂಥ ಎಲ್ಲ ಆಟಿ ತಿಂಗಳ ಖಾದ್ಯಗಳನ್ನು ಸವಿದು ನಮಗೆ ಪ್ರೋತ್ಸಾಹ ನೀಡಿದ್ರು. ಆ ಒಂದು ನಿಟ್ಟಿನಲ್ಲಿ ಈ ವರ್ಷ ಕೂಡ ಈ ಒಂದು ಕಾರ್ಯಕ್ರಮ ನಾವು ಮುಂದುವರಿಸಿಕೊಂಡು ಹೋಗ್ತಾವಳು. ಈ ಒಂದು ಆಟಿಗೌಜಿ 2024 ಹೆಂಗೆ ಆಚರಿಸಬೇಕು, ಇದು ನಿಮ್ಮೆಲ್ಲರ ಸಂಸಾರದ ಒಂದು ಹಬ್ಬ. ಹಾಗಾಗಿ ನಾವು ಹೊರಗಡೆಯಿಂದ ಯಾರು ಅತಿಥಿಗಳನ್ನು ಕರೆಯೋದು ಬೇಡ. ಈ ಒಂದು ಭವ್ಯ ಭವನದ ನಿರ್ಮಾಣಕ್ಕೆ, ಈ ನೂತನ ಸಭಾಂಗಣದ ನಿರ್ಮಾಣಕ್ಕೆ ನಮ್ಮ ನಿಕಟಪೂರ್ವ ಅಧ್ಯಕ್ಷರಾದ ತೋಟಮೇಲ್ ಮನೋಹರಣ್ಣ ಮತ್ತೆ ಆಡಳಿತ ಮಂಡಳಿ ಸದಸ್ಯರೆಲ್ಲರೂ ಶ್ರಮಪಟ್ಟು ಈ ಒಂದು ಭವ್ಯವಾದ ಸಭಾಂಗಣ ನಿರ್ಮಾಣ ಮಾಡಲು ಅವೇ ಇದಕ್ಕೆ ಸೂಕ್ತ. ಜೊತೆಗೆ ಕೊಡಗು ಮತ್ತು ದಕ್ಷಿಣ ಕನ್ನಡ ಮಹಿಳಾ ಸಮಾಜನ ಮುನ್ನಡೆಸಿ ಸಾಕಷ್ಟು ಅಭಿವೃದ್ಧಿ, ಸಾಕಷ್ಟು ಪ್ರೋಗ್ರಾಮ್ಗಳನ್ನು ಮಾಡಿದಂಥ ನಮ್ಮ ದೇವಜನ ಗೀತಕ್ಕ ನಾವು ಇದರ ಉದ್ಘಾಟನೆ ಮಾಡೋದು ಸೂಕ್ತ ಅಂತೇಳಿ ನಮ್ಮ ಜಂಟಿ ಮಾಸಿಕ ಸಭೆಯಲ್ಲಿ ಒಂದು ಪ್ರಪೋಸಲ್ನ ಮಂಡನೆ ಮಾಡೋದು. ಪ್ರತಿಯೊಬ್ಬರು ಕೂಡ ಒಕ್ಕಲಿನಿಂದ ಈ ಒಂದು ಪ್ರಪೋಸಲ್ನ ಆಕ್ಸೆಪ್ಟ್ ಮಾಡೋದು. ಹಾಗಾಗಿ ನಾವು ನಮ್ಮ ಕುಟುಂಬದವರನ್ನೇ ಇಂದು ನಾವು ಮುಖ್ಯ ಅತಿಥಿಗಳಾಗಿ ಈ ಒಂದು ಉದ್ಘಾಟನೆ ಸಮಾರಂಭಕ್ಕೆ ಆಹ್ವಾನ ಮಾಡೋಣ. ನಿಮಗೆಲ್ಲ ಗೊತ್ತಿರೋಂಗೆ ಈಗ ಆಲ್ರೆಡಿ ನಿಮ್ಮನ್ನೆಲ್ಲ ಸ್ವಾಗತ ಕೋರಿದಂಥ ಪಟ್ಟಣ ಶಿವಕುಮಾರಣ್ಣ ವಿಚಾರ ಹೇಳಲು ಆಟಿಗೌಜಿ ವಿಶೇಷವಾಗಿ ಯಾಕೆ ಇಲ್ಲಿ ಆಚರಿಸ್ತೋಳು ಅಂತ ಹೇಳಿದ್ರೆ, ನಾವೆಲ್ಲ ಉದ್ಯೋಗ ಬೆಳೆಸಿ ವ್ಯಾಪಾರಕ್ಕೋಸ್ಕರ ಬೇರೆ ಬೇರೆ ಸ್ಥಳಗಳಿಗೆ ಬಂದು ನಾವು ಇಲ್ಲಿ ನಮ್ಮ ಬದುಕನ್ನು ಕಟ್ಟಿಕೊಂಡಳು. ಹಾಗೆ ಮೈಸೂರು ಕೂಡ ನಾವು ಸಾಕಷ್ಟು ಮಂದಿ ಇಲ್ಲಿ ಬಂದು ನಮ್ಮ ಬದುಕನ್ನು ಕಟ್ಟಿಕೊಂಡಳು. ನಮ್ಮ ಜನರೇಷನ್, ನಮ್ಮ ಪೀಳಿಗೆ ಈ ಆಟಿ ತಿಂಗಳಲ್ಲಿ ನಾವು ಜನ ನಮಗೆ ಬರಬೇಕು, ಜೊತೆಗೆ ನಮಗೆ ಸ್ಟಾಲ್ಸ್ ಬೇಕು. ಸ್ಟಾಲ್ಸ್ ಅಂದ್ರೆ ಮಳಿಗೆಗಳನ್ನ ನಮ್ಮ ಅಕ್ಕಂದ್ರೆ ಅದರ ಒಂದು ಜವಾಬ್ದಾರಿ ತಕ್ಕಣದಿದ್ದರೆ ಖಂಡಿತ ನಾವು ಈ ಒಂದು ಕಾರ್ಯಕ್ರಮ ನಾವು ಯಶಸ್ವಿಯಾಗಿ ಮಾಡಲಿಕ್ಕೆ ಸಾಧ್ಯನೇ ಇದೆ. ನಮ್ಮ ಎಲ್ಲ ಅಕ್ಕಂದ್ರು ತುಂಬಾ ಉತ್ಸಾಹದಿಂದ ನಾನು ಇಂಥ ಅಡಿಗೆ ಮಾಡಲೆ, ನಾನು ಅದು ಮಾಡ್ಕೊ ಬಂದೆ ಅಂತ ಹೇಳ್ಬಿಟ್ಟು ಎಲ್ಲವೂ ತುಂಬಾ ಮುಂದೆ ಬಂದು 18 ಮಳಿಗೆಗಳಲ್ಲಿ 18 ಥರದ ಬೇರೆ ಬೇರೆ ಥರದ ಒಂದು ಖಾದ್ಯಗಳನ್ನ, ಆಹಾರ ಪದಾರ್ಥಗಳನ್ನ ತಯಾರಿಸಿ ತಂದಳು. ಅವಕ್ಕೆಲ್ಲಕ್ಕೆ ನಾನು ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳಿಕೆ ಇಷ್ಟಪಟ್ಟೆ. ಕಳೆದ ವರ್ಷದ ಏನು ನಮ್ದು ಯಶಸ್ಸು ಆತು ಹೌದು, ಆದರೆ ಅಲ್ಲಿ ಏನು ನ್ಯೂನತೆಗಳಿತ್ತು ಅದನ್ನು ನೋಡ್ಕೊಂಡು ನಾವು ಅದನ್ನು ಈ ವರ್ಷ ಓವರ್ಕಮ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟು. ಅಂದರೆ ಕಳೆದ ವರ್ಷ ಬರೀ ಒಂದು ಕೆಳಗಿನ ಹಾಲ್ಲಿ ಮಾತ್ರ ನಾವು 16 ಸ್ಟಾಲ್ಗಳನ್ನ ಹಾಕಿದ್ದು, ಜಾಗ ಸ್ವಲ್ಪ ಇಕ್ಕಟ್ಟಾಗಿತ್ತು. ಕಳೆದ ವರ್ಷ ಏನಾಯ್ತು, ಈ ಒಂದು ಸಭಾಂಗಣ ಉದ್ಘಾಟನೆ ಆದ ಮೇಲೆ ಕೆಳಗೆ ನಮ್ಮ ಹಳೆಯ ಸಭಾಂಗಣ ನಮಗೆ ಫ್ರೀಯಾಗಿ ಸಿಕ್ತು. ಅದರಿಂದಾಗಿ ಈ ಸರ್ತಿ ಏನು ಮಾಡೋದು ಅಂತ ಹೇಳಿದ್ರೆ 2 ನೆರೆಮಳಿಗೆ ಮತ್ತೆ ಮೊದಲನೇ ಮಹಡಿ 2 ಕಡೆ ಕೂಡ ನಾವು ಸ್ಟಾಲ್ಗಳನ್ನ ಇಟ್ಕೊಳ್ಳೋ. ಆದಷ್ಟು ಎಲ್ಲ ಕೆಳಗೆ ನೆಲಮಹಡಿ ಮತ್ತೆ ಮೊದಲನೇ ಮಹಡಿ 2 ಕಡೆನೂ ಎಲ್ಲ ಥರದ ಆಹಾರಕ್ಕೂ ಸಿಕ್ಕೋಕು ಎಲ್ಲಕ್ಕೂ ಸಿಕ್ಕೋಕು ಅಂತ ಹೇಳೋ ಒಂದು ಉದ್ದೇಶ ಅಂತ ಆ ಥರ ನಾವು ಮಳಿಗೆಗಳನ್ನ ಈ ಸಲ ನಾವು ಅಲಾಟ್ ಮಾಡಿರೋ. ನಮ್ಮ ಅಕ್ಕಂದರು ಕೂಡ ಅದೇ ಥರ ಎಲ್ಲ ರೆಡಿ ಮಾಡಿ ಹಿಂಗೆಲ್ಲ ರೆಡಿ ಆಗಲು ಅಣ್ಣಂದರು ಎಲ್ಲವೂ ಸಮೇತ ಅಣ್ಣಂದರಾಗಲಿ ಅಕ್ಕಂದರಾಗಲಿ ಎಲ್ಲ ಮಳಿಗೆಗಳಿಗೆ ಭೇಟಿ ನೀಡೋದು. ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ನಮ್ಮ ಅಕ್ಕಂದರು ಎಲ್ಲ ರುಚಿಯಾಗಿ ಎಲ್ಲ ಮಾಡ್ಕೊಂಡು ಬಂದು ನಿಮಗೊಂದು ಬಡಿಸೋಕು ಅಂತೇಳಿ ಒಂದು ಆಸೆಯಿಂದ ಕಾತ್ರದಿಂದ ಅವೆಲ್ಲ ಕಾಯ್ತಾಳೋ. ನಿಮ್ಮೆಲ್ಲರ ಯಶಸ್ಸು ಕೂಡ ಅವಕ್ಕೆ ಇರೋಕು. ಹಿಂಗೇನೆ ಈ ಒಂದು ಯಶಸ್ಸಿದ್ರೆ ಮುಂದೆ ಖಂಡಿತ ನಾವು ಎಲ್ಲ ಕಾರ್ಯಕ್ರಮನ ತುಂಬ ಯಶಸ್ಸಾಗಿ ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲಕ್ಕೆ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ.
ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ ನಾಪು. ಕೆಆರ್ಪೇಟೆ ಪಟ್ಟಣದಲ್ಲಿ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಾಲಯದಲ್ಲಿ ದೇವಿಯ ಅಡ್ಡಪಲ್ಲಕ್ಕಿ ಉತ್ಸವ ಶ್ರದ್ಧಾ ಭಕ್ತಿಯಿಂದ ನಡೆಯಿತು. ಕೆಆರ್ಪೇಟೆ ಪಟ್ಟಣದ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಾಲಯದಲ್ಲಿ ದೇವಿಯ ಅಡ್ಡಪಲ್ಲಕ್ಕಿ ಉತ್ಸವ ಹಾಗೂ ಪ್ರಕೋರೋತ್ಸವ ಸಾವಿರಾರು ಭಕ್ತಾದಿಗಳ ಸಮಕ್ಷಮದಲ್ಲಿ ಶ್ರದ್ಧಾಭಕ್ತಿಯಿಂದ ನಡೆಯಿತು. ಸಾವಿರಾರು ಭಕ್ತಾದಿಗಳು ವದಂತಿ ಮಹೋತ್ಸವ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀ ಚೌಡೇಶ್ವರಿ ದೇವಿಯ ಕೃಪೆಗೆ ಪಾತ್ರರಾದರು. ವೇದ ಬ್ರಹ್ಮ ಶಶಿಧರ್ ದೀಕ್ಷಿತ್ ರವಿಶಾಸ್ತ್ರಿ ಪೂಜಾ ಕಾರ್ಯಕ್ರಮಗಳ ನೇತೃತ್ವ ವಹಿಸಿದರು. ಚೌಡೇಶ್ವರಿ ದೇವಿಯ ವದಂತಿ ಮಹೋತ್ಸವದ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಭಕ್ತಾದಿಗಳಿಗೆ ಸಿಹಿ ಪೊಂಗಲ್, ಪುಳಿಯೋಗರೆ, ಮೊಸರನ್ನ ಹಾಗೂ ಲಡ್ಡು ಪ್ರಸಾದ ವಿತರಿಸಲಾಯಿತು. ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಾಲಯ ವ್ಯವಸ್ಥಾಪಕ ಸಮಿತಿ ಅಧ್ಯಕ್ಷ ಎಚ್ಎಂ ಚಂದ್ರಶೇಖರ್, ಗೌರವ ಅಧ್ಯಕ್ಷ ಕೆಆರ್ ನಾಗರಾಜ ಶೆಟ್ಟಿ, ಕಾರ್ಯದರ್ಶಿ ಸುರೇಶ್, ಖಜಾಂಜಿ ಕೆಆರ್ ಮಹೇಶ್, ಸಂಚಾಲಕ ಕೆಎಸ್ ಮಧುಸೂದನ್, ಮಾರಿಕುಡಿ ಚಂದ್ರಶೇಖರ್, ಉದ್ಯಮಿ ಕೆಎಚ್ಆರ್ ಚಂದ್ರಶೇಖರ್, ಪುರಸಭೆ ಮಾಜಿ ಅಧ್ಯಕ್ಷ ಕೆಸಿ ವಾಸು, ರವಿನಂದರ್, ಎಸ್ಜಿ ಕುಮಾರಸ್ವಾಮಿ, ಪ್ರೇಮ, ಕೃಷ್ಣ, ಪೊಲೀಸ್ ಮಹಾದೇವ್, ಇಂಜಿನಿಯರ್ ವೆಂಕಟೇಶ್ ಸೇರಿದಂತೆ ಸಾವಿರಾರು ಭಕ್ತರು ಭಾಗವಹಿಸಿದರು. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಕೆ ಶರಣ್ಯೆ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಈ ದಿನ ಭೀಮನ ಅಮಾವಾಸ್ಯೆ. ಭೀಮನಂತ ಫಲ ಬರಲಿ ಅಂತೇಳಿ ಎಲ್ಲ ಪತ್ನಿಯರು ಪತಿಗೆ ಪೂಜೆ ಪೂಜೆ ಮಾಡಿ ವಿಶೇಷವಾಗಿ ಆ ಭಗವತಿಯ ಪ್ರಾರ್ಥನೆ ಮಾಡುವಂಥ ದಿನ. ಈ ದಿನದಂದು ಆ ಚೌಡೇಶ್ವರಿ ದೇವಿಯ ವರ್ಧಂತೋತ್ಸವ ಅಂದರೆ ಹುಟ್ಟಿದ ಹಬ್ಬ ಅಂತೇಳಿ. ಈ ದಿನ ಅವಳು ಜನ್ಮವನ್ನು ತಾಳ್ತಾಳೆ. ಸಮಸ್ತ ಭಕ್ತಾದಿ ಜನರಿಗೆ ಆಯುರಾರೋಗ್ಯ ಐಶ್ವರ್ಯವನ್ನು ಕರುಣಿಗೋಸ್ಕರ ಈ ದಿನ ವಿಶೇಷವಾಗಿ ಕೇರ್ಪೇಟೆ ಗ್ರಾಮದಲ್ಲಿರುವಂಥ ಹೇಮಗಿರಿ ರಸ್ತೆಯಲ್ಲಿರುವಂಥ ಚೌಡೇಶ್ವರಿ ದೇವಾಲಯದಲ್ಲಿ ವಿಶೇಷವಾಗಿ ದುರ್ಗಾ ಹೋಮವನ್ನು ಮತ್ತು ಆ ಭಗವತಿಗೆ ವಿಶೇಷವಾಗಿ ರುದ್ರಾಭಿಷೇಕವನ್ನು ಪ್ರಾಕಾರೋತ್ಸವಾದಿ ಅನ್ನ ದಾನಗಳನ್ನು ನಡೆಸ್ತಾ ಇದ್ದಾರೆ. ಆ ಭಗವತಿ ಅನುಗ್ರಹದಿಂದ ಈ ಭಕ್ತರಿಗೆ ಗ್ರಾಮಕ್ಕೆ, ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಉತ್ತರೋತ್ತರವಾಗಿ ಶ್ರೇಯೋಭಿವೃದ್ಧಿಯಾಗಲಿ, ರೈತಾಪಿ ವರ್ಗಗಳಿಗೆ, ಸೈನಿಕರೊಂದರಿಗೆ ಮತ್ತು ವಿದ್ಯಾರ್ಥಿಯರೊಂದರಿಗೆ ಉತ್ತರೋತ್ತರವಾಗಿ ಅಭಿವೃದ್ಧಿಯಾಗಲಿ, ಬರತಕ್ಕಂಥ ಮಹಾಮಾರಿ ಬಾಧೆ ದೋಷಗಳೆಲ್ಲ ನಿವಾರಣೆ ಆಗಲಿ ಅಂತೇಳಿ ಆ ಜಗನ್ಮಾತೆಯಲ್ಲಿ ಪ್ರಾರ್ಥಿಸೋಣ. ಶರತ್ ಶಾಸ್ತ್ರಿ ಅಂತೇಳಿ. ಶ್ರೀ ಹರ ಓಂ ಮಾತೃಭ್ಯೋ ನಮಃ, ಶ್ರೀ ಚೌಡೇಶ್ವರಿ ದೇವತಾಭ್ಯೋ ನಮಃ. ಇಂದಿನ ದಿವಸ ಭೀಮನ ಅಮಾವಾಸ್ಯೆಯ ಪ್ರಯುಕ್ತ, ಶ್ರೀ ಚೌಡೇಶ್ವರಿ ಜನ್ಮಾಷ್ಟಮಿಯ ಪ್ರಯುಕ್ತ ವಿಶೇಷವಾಗಿ ಅಮ್ಮನವರಿಗೆ ದುರ್ಗಾ ಹೋಮ ಹಾಗೂ ವಿಶೇಷವಾಗಿ ಜಲಾಭಿಷೇಕ, ಕ್ಷೀರಾಭಿಷೇಕ, ಪಂಚಾಮೃತಾಭಿಷೇಕ ಹಾಗೂ ಬೆಳ್ಳಿ ಕವಚದ ಅಲಂಕಾರ ಹಾಗೂ ಪ್ರಾಕಾರ ಉತ್ಸವ, ತದನಂತರ ಅನ್ನದಾನದ ಸೇವೆ ಇವತ್ತು ನೆರವೇರುತ್ತಿತ್ತು. ಆದ್ದರಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವಿ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿ. ರವಿಶಾಸ್ತ್ರಿ ಅಂತೇಳಿ, ಕೇರ್ಪೇಟೆಯ ಚೌಡೇಶ್ವರಿ ದೇವಸ್ಥಾನ, ಹೇಮಗಿರಿ ರಸ್ತೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೇರ್ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಗಣಪತಿ ದೇವಾಲಯಕ್ಕೆ ಬೆಂಗಳೂರಿನ ಉದ್ಯಮಿ ಶ್ರೀಮತಿ ವಿದ್ಯಾ ಮಂಜುನಾಥ್ ದಂಪತಿಗಳು ಬೆಳ್ಳಿಯ ವರಗಣಪತಿ ಮೂರ್ತಿಯನ್ನು ನೀಡಿದ್ದಾರೆ. ಸಿದ್ದಾಪುರದಲ್ಲಿ ನೂತನವಾಗಿ ಆರಂಭಿಸಿರುವ ಶಾ ನ್ಯೂ ಫಿಟ್ನೆಸ್ ಜಿಮ್ ಸೆಂಟರ್ನ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ವಿಜು ಸುಬ್ರಹ್ಮಣಿ ಉದ್ಘಾಟಿಸಿದರು. ಕೆಆರ್ಪೇಟೆ ಪಟ್ಟಣದ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಾಲಯದಲ್ಲಿ ದೇವಿಯ ಅಡ್ಡಪಲ್ಲಕ್ಕಿ ಉತ್ಸವ ಶ್ರದ್ಧಾ ಭಕ್ತಿಯಿಂದ ನಡೆಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಲಾವಣ್ಯ ಕೀರ್ತಿ, ಬೈಲ್ಕುಪ್ಪ.